ಮೊದಲನೆಯ ಪ್ರಶ್ನೆ, ದೇಹಕ್ಕೆ ಹೆಚ್ಚು ಶಕ್ತಿಯನ್ನ ಯಾವುದು ನೀಡುತ್ತದೆ? ಎ ಕಡಲೆಕಾಯಿ, ಬಿ ಅವರೆಬೇಳೆ, ಸಿ ಕಡಲೆಬೇಳೆ, ಡಿ ಜೋಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಡಲೆಕಾಯಿ. ಎರಡನೆಯ ಪ್ರಶ್ನೆ, ಕಣ್ಣು ಆರೋಗ್ಯವಾಗಿರಲು ಯಾವ ತರಕಾರಿಯನ್ನ ತಿನ್ನಬೇಕು? ಎ ಬೆಂಡೆಕಾಯಿ, ಬಿ ಬೀನ್ಸ್, ಸಿ ಟೊಮ್ಯಾಟೊ, ಡಿ ಹಾಗಲಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಡೆಕಾಯಿ. ಮೂರನೆಯ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಎ ರಾಜೇಂದ್ರ ಪ್ರಸಾದ್, ಬಿ ಡಾಕ್ಟರ್ APJ ಅಬ್ದುಲ್ ಕಲಾಂ, ಸಿ ಅಂಬೇಡ್ಕರ್, ಡಿ ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜೇಂದ್ರ ಪ್ರಸಾದ್. ನಾಲ್ಕನೆಯ ಪ್ರಶ್ನೆ, ಭಾರತದ ಶ್ರೀಮಂತ ರಾಜ್ಯ ಯಾವುದು? ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ಉತ್ತರ ಪ್ರದೇಶ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಐದನೆಯ ಪ್ರಶ್ನೆ, ರಾತ್ರಿಯಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂತಹ ಗಿಡ ಯಾವುದು? ಎ ತುಳಸಿ ಗಿಡ, ಬಿ ಅಲೋವೆರಾ, ಸಿ ಮನಿ ಪ್ಲಾಂಟ್, ಡಿ ಮಲ್ಲಿಗೆ ಗಿಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಆರನೆಯ ಪ್ರಶ್ನೆ, ತುರಿಕೆಯನ್ನು ಹೋಗಲಾಡಿಸಲು ಯಾವುದನ್ನ ಹಚ್ಚಬೇಕು? ಎ ತುಪ್ಪ ಮತ್ತು ಅರಿಶಿಣ, ಬಿ ಅಲೋವೆರಾ, ಸಿ ಇಚ್ಗಾರ್ಡ್, ಡಿ ಕೊಬ್ಬರಿ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಏಳನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ಕ್ರೀಡಾಪಟು ಯಾರು? ಎ ಕ್ರಿಸ್ಟಿಯಾನೋ ರೊನಾಲ್ಡೋ, ಬಿ ವಿರಾಟ್ ಕೊಹ್ಲಿ, ಸಿ ಮಹೇಂದ್ರ ಸಿಂಗ್ ಧೋನಿ, ಡಿ ಟಾಮ್ ರಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಸ್ಟಿಯಾನೋ ರೊನಾಲ್ಡೋ. ಎಂಟನೆಯ ಪ್ರಶ್ನೆ, ಅತಿಯಾದ ಕೆಲಸ ಹಾಗೂ ಒತ್ತಡ ನಿವಾರಣೆಗೆ ಯಾವುದನ್ನು ಸೇವಿಸಬೇಕು? ಎ ಚಾಕೊಲೇಟ್ಸ್, ಬಿ ದಾಳಿಂಬೆ ಹಣ್ಣು, ಸಿ ಐಸ್ ಕ್ರೀಮ್, ಡಿ ಪಿಜ್ಜಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಾಕೊಲೇಟ್ಸ್. ಒಂಬತ್ತನೆಯ ಪ್ರಶ್ನೆ, 2011ರಲ್ಲಿ ಯಾವ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು? ಎ ನೇಪಾಳ, ಬಿ ಭೂತಾನ್, ಸಿ ಉಕ್ರೇನ್, ಡಿ ಸುಡನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸುಡನ್. ಹತ್ತನೆಯ ಪ್ರಶ್ನೆ, ವ್ಯಾಸ್ಲಿನ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ? ಎ ಚೈನಾ, ಬಿ ಭೂತಾನ್, ಸಿ ಜಪಾನ್, ಡಿ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. 11ನೆಯ ಪ್ರಶ್ನೆ, ಯಾವ ಪ್ರಾಣಿಗೆ ಹಿಂದಕ್ಕೆ ನಡೆಯಲು ಸಾಧ್ಯವಾಗುವುದಿಲ್ಲ? ಎ ಕಾಂಗರೋ, ಬಿ ಆನೆ, ಸಿ ಕೋತಿ, ಡಿ ಹಂದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗರೋ. 12ನೆಯ ಪ್ರಶ್ನೆ, ರಾಗಿ ಮುದ್ದೆಯನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ಮೂಳೆಗಳಿಗೆ ಒಳ್ಳೆಯದ್ದು, ಬಿ ಕ್ಯಾನ್ಸರ್ ನಿರೋಧಕ, ಸಿ BP ನಿಯಂತ್ರಣ, ಡಿ ಉತ್ತಮ ಜೀರ್ಣಕಾರಿ. ಇದಕ್ಕೆ ಸರಿಯಾದ ಉತ್ತರ
ಈ ಮೇಲಿನ ಎಲ್ಲವೂ. ಪ್ರಿಯ ವೀಕ್ಷಕರೇ, ರಾಗಿ ಮುದ್ದೆಯು ರಾಗಿ ಹಿಟ್ಟಿನಿಂದ ಮಾಡಿರುವಂತಹ ಸಣ್ಣ ಅಥವಾ ಸ್ವಲ್ಪ ದೊಡ್ಡ ಗಾತ್ರದ ಒಂದು ಉಂಡೆ. ಇದು ನೋಡಲು ಒಂದು ಕಲ್ಲಿನ ರೀತಿ ಕಂಡುಬಂದರೂ ಇದನ್ನು ತಯಾರಿಸುವುದು ತುಂಬ ಸುಲಭ. ಆದರೆ ಇದು ಬೇರೆ ಯಾವುದೇ ಆಹಾರಕ್ಕಿಂತಲೂ ತುಂಬ ವಿಭಿನ್ನವಾಗಿದೆ. ಇನ್ನು ಇದರ ಆರೋಗ್ಯ ಪ್ರಯೋಜನಗಳನ್ನು ನೋಡುವುದಾದರೆ ಮೂಳೆಗಳಿಗೆ ಒಳ್ಳೆಯದು. ಹೌದು ಸ್ನೇಹಿತರೆ, ರಾಗಿಯಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿದೆ ಮತ್ತು ಇದು ಮೂಳೆಗಳನ್ನು ಬಲಿಷ್ಠಗೊಳಿಸುವುದು. ನಿಯಮಿತವಾಗಿ ರಾಗಿ ಮುದ್ದೆ ತಿನ್ನುವುದರಿಂದ ಅಸ್ಥಿರಂಧ್ರತೆಯನ್ನು ತಡೆಯಬಹುದು. ವಿಟಮಿನ್ಗಳು ಮತ್ತು ಅಮಿನೋ ಆಮ್ಲವು ಚಯಾಪಚಯ ಮಟ್ಟವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತವೆ. ಸರಿಯಾದ ಆರೋಗ್ಯಕ್ಕಾಗಿ ಮತ್ತು ಇದು ಹಾರ್ಮೋನ್ ಬೆಳವಣಿಗೆಯಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಇದರಲ್ಲಿ ಇರುವಂತಹ ಆಹಾರದ ನಾರಿನಾಂಶವು ಸರಿಯಾದ ರೀತಿಯಲ್ಲಿ ಜೀರ್ಣಕ್ರಿಯೆಗೆ ಸಹಕಾರ ಆಗುವುದು. ದೇಹದಲ್ಲಿ ರಕ್ತ ಪರಿಚಲನೆಗೆ ಸರಿಯಾಗಿ ಇದು ನೆರವು ಆಗುವುದು. ಎರಡನೆಯದು ಮಧುಮೇಹ ನಿಯಂತ್ರಣ. ಇತ್ತೀಚಿನ ದಿನಗಳಲ್ಲಿ ಅರಿಯದಲ್ಲೇ ಮಧುಮೇಹ ಸಮಸ್ಯೆಯು ಕಂಡುಬರುವುದು. ಇದು ಮಧುಮೇಹದ ಲಕ್ಷಣಗಳನ್ನು ತಗ್ಗಿಸುವುದು ಮತ್ತು ಅದೇ ರೀತಿ ಜಠರ ಗರುಳಿನ ಸಮಸ್ಯೆ ಕೂಡ ಇದು ಕಡಿಮೆ ಮಾಡುತ್ತದೆ. ರಾಗಿಯಲ್ಲಿರುವಂತಹ ನಾರಿನಾಂಶ ಮತ್ತು ಪಾಲಿಫಿನಾಲ್ಗಳು ಇದಕ್ಕೆ ಪ್ರಮುಖ ಕಾರಣವಾಗಿದೆ. ನಾರಿನಾಂಶವು ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವುದು ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವುದು. ಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವ ಕಾರಣದಿಂದಾಗಿ ಅತಿಯಾಗಿ ತಿನ್ನುವುದು ಮತ್ತು ಮಧ್ಯರಾತ್ರಿ ಹಸಿವಾಗುವುದನ್ನು ಇದು ತಡೆಯುತ್ತದೆ. ಇನ್ನು ಮೂರನೆಯದು ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುತ್ತದೆ. ರಾಗಿ ಮುದ್ದೆಯು ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುವುದು. ಇದರಿಂದ ಹೃದಯ ಆರೋಗ್ಯವು ಉತ್ತಮವಾಗಿರುತ್ತದೆ. ರಾಗಿ ಮುದ್ದೆಯಲ್ಲಿರುವಂತಹ ಅಮಿನೋ ಆಮ್ಲವಾಗಿರುವಂತಹ ಲೆಸಿಥಿನ್ ಮತ್ತು ಮಿಥಿಯೋನಿನ್ ಇದೆ. ಇದು ಯಕೃತ್ನಲ್ಲಿರುವಂತಹ ಅಧಿಕ ಮಟ್ಟದ ಕೊಬ್ಬನ್ನು ಕಡಿಮೆ ಮಾಡುವುದು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುತ್ತದೆ. ಇನ್ನು ನಾಲ್ಕನೆಯದು ರಕ್ತಹೀನತೆ. ಸಣ್ಣ ಕೆಲಸ ಮಾಡಿದರೂ ನಿಮಗೆ ತುಂಬ ಬಳಲಿಕೆ ಉಂಟಾಗುತ್ತಿದ್ದರೆ ಆಗ ನಿಮಗೆ ರಕ್ತಹೀನತೆ ಸಮಸ್ಯೆ ಇದೆ ಎಂದು ಹೇಳಬಹುದು. ದೇಹದಲ್ಲಿ ಕಬ್ಬಿನಾಂಶವು ಕಡಿಮೆ ಆಗಿರುವ ಪ್ರಮಾಣದಿಂದಾಗಿ ಹೀಗೆ ಆಗುವುದು. ಇದರಿಂದಾಗಿ ನೀವು ಆರೋಗ್ಯವಾಗಿರಲು ಮತ್ತು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ರಾಗಿಯನ್ನು ತಿನ್ನಬೇಕು. ಹಿಮೋಗ್ಲೋಬಿನ್ ಮಟ್ಟವು ಕಡಿಮೆ ಆದರೆ ಆಗ ರಕ್ತಹೀನತೆ ಮತ್ತು ದೇಹದಲ್ಲಿ ನಿಶ್ಶಕ್ತಿಯನ್ನು ಕಾಣಬಹುದು. ರಾಗಿ ಮುದ್ದೆ ಸೇವಿಸಿದರೆ ಆಗ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವು ಸಮ ಪ್ರಮಾಣದಲ್ಲಿ ಇರುವುದು ಮತ್ತು ಆಗ ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಐದನೆಯದ್ದು ಆರಾಮ. ರಾಗಿ ಮುದ್ದೆಯು ದೇಹಕ್ಕೆ ಆರಾಮ ನೀಡುವುದು. ನಕಾರಾತ್ಮಕ ಭಾವನೆ ಬರುತ್ತಿರುವ ಜನರು ತಮ್ಮ ಆಹಾರ ಕ್ರಮದಲ್ಲಿ ರಾಗಿ ಮುದ್ದೆಯನ್ನು ಸೇರಿಸಿಕೊಳ್ಳಿ. ರಾಗಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ದೇಹದಲ್ಲಿನ ಭಾವನೆಗಳನ್ನು ಧನಾತ್ಮಕವಾಗಿಸುತ್ತದೆ. ಇನ್ನು ಆರನೆಯದ್ದು ಸ್ತನ್ಯಪಾನ. ಹೆರಿಗೆ ಆಗಿರುವಂತಹ ತಾಯಂದಿರು ರಾಗಿ ಮುದ್ದೆ ತಿಂದರೆ ಆಗ ಮಗುವಿನ ಆರೋಗ್ಯವು ಚೆನ್ನಾಗಿರುತ್ತದೆ. ಇದರಲ್ಲಿ ಉನ್ನತ ಮಟ್ಟದ ಪೋಷಕಾಂಶಗಳು ಇರುವುದು ಮಾತ್ರವಲ್ಲದೆ ಹಾಲುಣಿಸುವ ತಾಯಂದಿರಲ್ಲಿ ಇದು ಎದೆಹಾಲನ್ನು ಹೆಚ್ಚಿಸುತ್ತದೆ. ಹಾಲಿನಲ್ಲಿ ಉನ್ನತ ಮಟ್ಟದ ಕ್ಯಾಲ್ಸಿಯಂ, ಕಬ್ಬಿನಾಂಶ ಮತ್ತು ಅಮಿನೋ ಆಮ್ಲವಿರುತ್ತದೆ. ಕೊನೆಯದಾಗಿ ಜೀರ್ಣಕ್ರಿಯೆಗೆ ಇದು ಸಹಕಾರಿ. ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆಯಾಗುತ್ತಿದೆಯಾ? ಹಾಗಾದರೆ ನೀವು ರಾಗಿಯನ್ನು ಸೇವಿಸಿ. ನೀವು ಆಹಾರ ಕ್ರಮದಲ್ಲಿ ರಾಗಿ ಮುದ್ದೆಯನ್ನು ಸೇರಿಸಿಕೊಂಡರೆ ಆಗ ಇದು ಜೀರ್ಣಕ್ರಿಯೆಗೆ ತುಂಬ ಸಹಕಾರಿಯಾಗುತ್ತದೆ ಮತ್ತು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಸರಿಯಾಗಿಸುತ್ತದೆ. ಮಲಬದ್ಧತೆ ನಿವಾರಣೆ ಮಾಡುವುದು. ರಾಗಿ ಮುದ್ದೆಯಲ್ಲಿರುವಂತಹ ಆಹಾರದ ನಾರಿನಾಂಶವು ಹೊಟ್ಟೆ ತುಂಬಿದಂತೆ ಮಾಡುವುದು ಮತ್ತು ಅತಿಯಾಗಿ ತಿನ್ನುವುದು ತಡೆಯುತ್ತದೆ ಮತ್ತು ಗ್ಲೂಟಿನ್ ಮುಕ್ತವಾಗಿರುವ ಕಾರಣದಿಂದಾಗಿ ಇದು ಮತ್ತಷ್ಟು ಲಾಭವನ್ನು ನೀಡುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.